ಬೆಸ್ಕಾಂ ಅಧಿಕಾರಿಗಳಿಗೆ ಚೆಲ್ಲಾಟ, ರೈತರಿಗೆ ಪ್ರಾಣ ಸಂಕಟ ಅನ್ನೋ ಸ್ಥಿತಿ ನಿರ್ಮಾಣವಾಗಿದೆ. ಯಾಕೆ ಅಂತೀರಾ? ಮೊದಲಿಗೆ ಈ ವಿಡಿಯೋ ನೋಡಿ. ಡಾಬಾದಲ್ಲಿ ಕುಳಿತ ಕರ್ತವ್ಯ ನಿರತ ಬೆಸ್ಕಾಂ ಅಧಿಕಾರಿಗಳು ಮದ್ಯ ಸೇವನೆ, ಮಾಂಸ ಸೇವನೆ ಮಾಡಿ ಮಜಾ ಉಡಾಯಿಸುತ್ತಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವುದು ಒಂದು ಕಡೆಯಾದರೆ, ಮತ್ತೊಂದು ಕಡೆ ರೈತರಿಗೆ ಅಳವಡಿಸಿದ ಟ್ರಾನ್ಸ್ಫಾರ್ಮರ್ ಬೆಸ್ಕಾಂ ಅಧಿಕಾರಿಗಳೇ ಕದ್ದು ಮತ್ತೊಬ್ಬ ರೈತನಿಂದ ಹಣ ಪಡೆದು ಅಳವಡಿಸಿರುವ ಆರೋಪ ಕೇಳಿಬಂದಿದೆ. ಇದು ಬಹಿರಂಗವಾಗ್ತಿದ್ದಂತೆ ಮತ್ತೆ ಟ್ರಾನ್ಸ್ಫಾರ್ಮರ್ ತಂದು ಯಥಾಸ್ಥಾನದಲ್ಲಿ ಅಳವಡಿಸಿ ಅಧಿಕಾರಿಗಳ ಈ ಕಳ್ಳಾಟಕ್ಕೆ ರೈತರು ಹೈರಾಣಾಗಿದ್ದಾರೆ. ಎಲ್ ಶೇಖರ್ ಸಿಂಗ್ ಎಂಬುವರ ಶಾಖಾ ವ್ಯಾಪ್ತಿಯಲ್ಲಿ ಯಾವುದೇ ಕಾರ್ಯಾದೇಶ ಪಡೆಯದೆ ಅನಧಿಕೃತವಾಗಿ ಕಾಮಗಾರಿ ನಡೆಸಿರುವ ಆರೋಪ ಕೇಳಿಬಂದಿದ್ದು, ಗೌರಿಬಿದನೂರು ತಾಲೂಕಿನ ಡಿಪಾಳ್ಯ ಹೋಬಳಿಯ ಗುಟ್ಟೇನಹಳ್ಳಿ ಗ್ರಾಮದ ಹೊಸಕೆರೆಗೆ ಹೋಗುವ ಮಾರ್ಗದಲ್ಲಿ ಅಳವಡಿಸಿದ್ದ 60 ಕೆವಿ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ ಕಳ್ಳತನವಾಗಿರುವ ಆರೋಪ ಎದುರಾಗಿದೆ. ಸ್ಥಳೀಯ ಗಂಗಪ್ಪ ಮತ್ತು ನರೇಂದ್ರ ಎಂಬುವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ದು, ಹೊಸಕೆರೆ ಮಾರ್ಗದಲ್ಲಿ ಒಂದೇ ಕಂಬದಲ್ಲಿ 60 ಕೆವಿ ಸಾಮರ್ಥ್ಯದ 2 ಟಿಸಿಗಳನ್ನು ಅಳವಡಿಸಲಾಗಿತ್ತು. ಆದರೆ ಇತ್ತೀಚೆಗೆ ಕಂಬದಲ್ಲಿ 1 ಟಿಸಿ ಮಾತ್ರ ಇದ್ದು ಮತ್ತೊಂದು ಟಿಸಿ ಕಾಣೆಯಾಗಿದೆ ಎಂದು ಅವರು ದೂರಿನಲ್ಲಿ ಹೇಳಿದ್ದಾರೆ. ಈ ಸಂಬಂಧ ಬೆಸ್ಕಾಂ ಅಧಿಕಾರಿಗಳು ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆ ವ್ಯಾಪ್ತಿಯ ಗುಡಿಬಂಡೆ ಉಪವಿಭಾಗಕ್ಕೆ ದೂರು ಸಲ್ಲಿಸಿದ್ದಾರೆ. ಗುಟ್ಟೇನಹಳ್ಳಿ, ಹೊಸಕೆರೆ ಸುತ್ತಮುತ್ತ ಪಂಪ್ ಸೆಟ್ಗಳಿಗೆ ಈ 2 ಟಿಸಿಗಳಿಂದ ಸಮರ್ಪಕ ವಿದ್ಯುತ್ ಸರಬರಾಜಿಗೆ ಸಹಕಾರಿಯಾಗಿತ್ತು. ಆದರೆ ವಿದ್ಯುತ್ ಕಂಬದಲ್ಲಿನ 1 ಟಿಸಿ ಕಳವಾಗಿರುವುದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ತನಿಖೆ ನಡೆಸಿ ಪತ್ತೆಗೆ ಕ್ರಮ ಕೈಗೊಳ್ಳಬೇಕೆಂದು ಅವರು ಒತ್ತಾಯಿಸಿದರು. ಈ ವಿಚಾರ ಬಹಿರಂಗವಾಗ್ತಿದ್ದಂತೆ ಎಚ್ಚೆತ್ತ ಟ್ರಾನ್ಸ್ಫಾರ್ಮರ್ ಬದಲಾಯಿಸಿದ್ದ ಬೆಸ್ಕಾಂ ಅಧಿಕಾರಿಗಳು ಮತ್ತೆ ಅದನ್ನು ಯಥಾಸ್ಥಿತಿಯಲ್ಲಿ ತಂದು ಮರುಸ್ಥಾಪಿಸಿದ್ದಾರೆ. ಇದು ಈಗ ಇಲಾಖೆ ವಿಚಾರಣೆ ಹಂತದಲ್ಲಿದ್ದು, ತಾವು ಮಾಡಿರುವ ತಪ್ಪು ಕ್ಷಮಿಸುವಂತೆ ಬೆಸ್ಕಾಂ ಅಧಿಕಾರಿಗಳು ಪರಿಪರಿಯಾಗಿ ಕಣ್ಣೀರು ಹಾಕಿ ಬೇಡಿಕೊಳ್ಳುತ್ತಿರುವ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಅಂದರೆ ಹಣಕ್ಕಾಗಿ ನಾವು ತಪ್ಪು ಮಾಡಿದ್ದೇವೆ, ಈ ಒಂದು ಸ್ಥಳಕ್ಕೆ ನಮ್ಮನ್ನ ಕ್ಷಮಿಸಿ ಎಂಬುದು ಬೆಸ್ಕಾಂ ಅಧಿಕಾರಿಗಳ ಅಳಲಾಗಿದೆ ಅಂತ ತಿಳಿಸ್ತೀರಾ? ಇದನ್ನ ಯಾಕೆ ಹೇಳಿಲ್ಲ ನೋಡಪ್ಪ, ಇನ್ನು ಮುಂದೆ ಅದನ್ನ ಕೇಳ್ಕೊಂತ ನಾವು ನಿಮ್ಗೆ ಯಾವತ್ತಾರು ಯಾವ ಕೆಲಸದಲ್ಲಿ ತೊಂದರೆ ಮಾಡಿದೀವಿ ಅಂತ ಅಲ್ಲ ಸರ್. ತಪ್ಪು ಯಾರು ಮಾಡಲ್ಲ ಹೇಳ್ಬೇಡಿ ಸರ್. ನೀನ್ ಹೇಳ್ತಾರೆ ಎಲ್ಲರೂ ಮಾಡ್ತಾರ. ಇವಾಗ ಯಾವನ ಮೀಟರ್ ಆಗಿಲ್ಲ ಹಂಗೆ ಬಿಟ್ಟಿದ್ದಾರೆ, ಅದು ಲೆಕ್ಕ ಅಲ್ವಾ ಸರ್? ಇವಾಗ ನಾನು ಹಾಕಿದ್ದೀನಿ ಅಂತ ಹೇಳ್ಬಿಡ್ತಾರೆ ನಾನ್ ಕೇಳೋದ. ಈಗ ಸರ್ ಇನ್ನೊಬ್ರಿಗೆ ಹೊಟ್ಟೆ ಮೇಲೆ ಇನ್ನೊಬ್ರಿಗೆ ತೊಂದರೆ ಮಾಡೋ ಉದ್ದೇಶ ಮಾಡೋದೇ ಇಲ್ಲ ಸರ್. ನಾನ್ ಕೇಳಿಲ್ಲ, ನೀವ್ ಮಾಡಲ್ಲ, ನೀವ್ ಯಾರು ಮಾಡಲ್ಲ, ಮಾಡೋರು ಮಾಡ್ತಾರೆ. ನಾಳೆ ದಿನ ಅದೇ ತಗೊಂಡ್ಬಿಟ್ಟು ಪುಲ್ಸರ್ ತಲೆ ಮೇಲೆ ನಾವೆಲ್ಲ ಹೋಗೋದು ಅವಾಗ. ನಾನ್ ನಿಮಗೆ ತಿಳಿಸ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಸರ್. ಇವಾಗ ತಿಳಿಸಿದೀನಲ್ಲ, ಅದ್ರ ಮೇಲೆ ಮುಂದುವರೆಯೋದು ಬೇಡ ಅಂತ ಕೇಳ್ಕೊಂತ ಇರೋದು ನಾವು. ನಮ್ ತಲೆ ಏನ್ ಮಾಡೋದು? ಅಲ್ಲ ಸರ್, ಇವಾಗ ತಿಳಿಸ್ತಾ ಇದೀನಲ್ಲ ಸರ್, ಅಧ್ಯಕ್ಷರು ಇದಾರೆ, ನೀವು ಇದೀರಾ, ಸೆಕ್ರೆಟರಿ ಇದಾರೆ, ಎಲ್ಲರ ಮುಂದೆ ತಿಳಿಸ್ತಾ ಇದೀವಲ್ಲ. ನಾವು ತಿಳಿದಿಲ್ಲ ಅಂದ್ರೆ ತಪ್ಪಾಗುತ್ತೆ. ಮಾಡ್ಕೊಂಡು ಸರ್ ಅದು ಏನಿದೆ ಡೀಟೇಲ್ಸ್ ಎಲ್ಲೆಲ್ಲಿದೆ ತಗೊಂಡ್ಬಿಡಿ. ಇದೊಂದ್ ಸಲಕ್ಕೆ ಇದ್ ಮಾಡ್ಬಿಟ್ಟು ಇದನ್ನ, ಯಾಕಂದ್ರೆ ಮುಂದಕ್ಕೆ ಹೋದ್ಮೇಲೆ ಕಷ್ಟ ಆಗುತ್ತೆ ಸರ್. ನೆಕ್ಸ್ಟ್ ಬೇಕಾದ್ರೆ ಒಂದು ಮೀಟಿಂಗ್ ಮಾಡಿ, ನೀವು ಸೆಕ್ಷನ್ ಆಫೀಸರ್ ಇದ್ರೆ ಅವ್ರು ಎಂಪ್ಲಾಯ್ಸ್ ಇದಾರೆ, ಕರೆಸ್ಬಿಟ್ಟು ಎಲ್ಲ ಮೀಟಿಂಗ್ ಮಾಡಿ ನಾವು ಕೇಳ್ಕೊಳ್ಳೋರೆ ನಮಗೆ ಇದು ಮಾಡಿದ್ರೆ ನಾವ್ ಯಾರ ಹತ್ರ ಕೇಳ್ಕೊಳ ಸರ್? ಈಗ ನಾವು ಯಾರ ಹತ್ರ ಹೋಗಿ ನಾವ್ ಯಾರ ಹತ್ರ ಕೇಳ್ಕೊಳ ಹೇಳಿ ಸರ್? ನಮ್ದು ಯಾರು ಹೇಳ್ತಾರಪ್ಪ, ನನ್ನ ತಲೆ ಮೇಲೆ ತಂದ್ರೆ ನಾನೆಲ್ಲ ಹೋಗ್ಲಿ? ನಾನೀಗ ಬಂದಿದ್ದೀನಿ. ಊರ ಆತರ ಯಾವ್ದು ಇದಿಲ್ವಲ್ಲ, ಹಂಗೇನೇ ನಿಂತಾನು ನೀವು ಕೇಳಿದವ್ರು ಏನೇನಿದೆ ವಿಚಾರ ಅವ್ರಿಗೂ ಗೊತ್ತು. ಅಂತ ನನ್ನ ತಲೆ ಮೇಲೆ ಹಾಕಿ ನಾನೆಲ್ಲ ಹೋಗೋದ? ಏಮೇಲೆ ಹಾಕೊಂಡಿಂದೆ ತಲೆ ಮೇಲೆ ತಲೆ ಮೇಲೆ ಹಾಕಿದ್ರ ಅದು ನನಗೆ ತಲೆ ಕೆಡ್ತಾರೆ. ಏನಿಲ್ಲದೆ ಅದರಲ್ಲಿ ಸೇರಿಸ್ಬಿಟ್ಟು ಹೊಡೆದಾಗ ಬಸ್ ಕೆಲಸ ನಂದೇ ಆಗ್ಬಿಟ್ಟು ಇದ್ರೆ ಯಾರು ತಂದಿರ್ತೀವಿ ಅವ್ರ ಮೇಲೆ ಹೋಗ್ತಾ ಇದ್ದೀನಿ ಸರ್. ಕೂರಿಸಿದ್ದೆ ನಾವು, ನಾನೇ ಅಲ್ಲಿ ಕ್ಯಾಂಪ್ ಲೈನ್ ಮ್ಯಾನು, ಓಪನ್ ಆಗಿ ಹೇಳ್ತೀನಿ. ಯಾಕೆ ಸುಳ್ಳಿಗಳು ಹೇಳೋದು ಬರಲ್ಲ. ಇಳಿಸಿದ್ದೆ ನಾವು, ಕೂರಿಸಿದ್ದೆ ನಾವು, ಚೆಕ್ ಮಾಡಿದ್ದೀವಿ. ಅದು ಮತ್ತೆ ಅವ್ರಿಗೆ ಓವರ್ಲಾಡ್ ಕ್ಲಿಯರ್ ಆದಮೇಲೆ, ಬೆಳೆ ಆದಮೇಲೆ ವಾಪಸ್ ಕೊಟ್ಟಿದ್ದೀವಿ. ಅದನ್ನು ಹೇಳಿದ್ದೀನಿ. ಅದಾದಮೇಲೆ ಮತ್ತೆ ಹೇಳಿದ ಮೇಲೂ ಮತ್ತೆ ಇದು ಮಾಡಿದ್ದಾರೆ ಸರ್. ಅದಕ್ಕೆ ಕೇಳ್ಕೊಂತ ಇರೋದು ನಾವು. ಕೆಲವೊಂದು ಟಿ ಸಿಗಳು ಹಂಗೆ ಬಿಟ್ಟಿದ್ದಾರೆ ಸರ್, ಎತ್ತಿರೋ ಹಂಗೆ ಬಿಟ್ಟಿದ್ದಾವೆ. ಅದನ್ನೆಲ್ಲ ನಾವು ಹೇಳೋಕ್ಕಾಗತ್ತಾ సర్? క్యాంపుల్లో అన్నదాలు ఉండేట్లాంటి వాటిలో వేసుకొని పోతే అన్ని ఏమంటే నిజంగానే అయిందా కావాలని చేయండిరా, వాళ్ళు ఊరికి అడ్జస్ట్మెంట్ చేయండిరా, ఇది అర్థం చేసుకుని ఎంప్లాయీలకి తొందర కాకుండా ನಾವು ಕೇಳ್ಕೊಂತ ಇದೀವಿ ಸರ್. ಏನೋ ತಪ್ಪು ಮಾಡಿದೀವಿ, ಮಾಡಿಲ್ಲ ಅಂತಲ್ಲ, ತಪ್ಪು ಮಾಡಿದೀವಿ, ಮಾಡಲ್ಲ ಇನ್ಮೇಲೆ. ತಪ್ಪು ಮಾಡಿದೀವಿ, ತಪ್ಪು ಮಾಡಿಲ್ಲ ಅಂತಲ್ಲ ಸರ್, ತಪ್ಪು ಮಾಡಿದೀವಿ, ಮಾಡಿದ್ಮೇಲೆ ಕೇಳ್ಕೊಂಡ್ಮೇಲೆ ಏನ್ ಸರ್? ఇప్పుడు ఉప్పు తిన్నోళ్ళు నీళ్ళు తాగినా ఊరికే ఉన్నోళ్ళు కూడా ಸರ್. ಇವಾಗ ನೀವು ಬಂದಿರೋದು ಏನಕ್ಕೆ ಸರ್? ಎಂಪ್ಲಾಯಿಗಳ ಹಿತರಕ್ಷಣೆ ಕಾಯಕ್ಕೆ. ನೀವು ಏನ್ ಮಾಡ್ಬೇಕು ನಮಗೆ ತಿಳಿಸ್ಬೇಕು. ನಾವು ನಿಮಗೆ ತಿಳಿಸಿದ್ಮೇಲೆ ನೀವ್ ಏನ್ ಮಾಡ್ಬೇಕು? ಮುಂದುವರಿಬಾರ್ದು ಸರ್, ಅಲ್ಲಿಗೆ ಮಾಡಬೇಕು. ನಾನು ಕೇಳಲಿಲ್ಲ ಅಂದ್ರೆ ತಪ್ಪಾಗುತ್ತೆ.
ಕೇಳ್ಕೊಂಡಿಲ್ಲ ಸರ್. ಹಿಂಗಿದೆ ಅಂತ ಹೇಳಿದ್ರೆ ನಾನು ಹೇಳ್ತೀನಿ. ಅಲ್ಲ ಸರ್, ನಿನ್ನೆ ಬಂದಿಲ್ಲ, ಕೇಳ್ಕೊಂಡಲ್ಲ ಸರ್, ಸ್ಟಾಫೇ ಕೇಳ್ಕೊಂಡಲ್ಲ ಸರ್. ಆಯಪ್ಪ ನೋಡ್ಬೇಕಾ ನಿಮ್ ನೋಡ್ಸ ಆಯಪ್ಪ ಮಾಡಿದ್ ಆಯಪ್ಪ ಬಚಾವ್ ಆಗ್ಬೇಕು ಇವಾಗ. ಇಲ್ಲ ಅಂದ್ರೆ ನೀವೇ ಇದ್ದಾಗ ಆ ತರ ಸುರೇಶ ಇದ್ದಾಗ ನೀವು ಒಂದು TC25 ಅಲ್ಲಿ ತೆಗೆದ್ಬಿಟ್ಟು ಅಲ್ಲಿ ಹಾಕ್ರಿ ಅಂದ್ರೆ ನಾವು ಯಾರಿಗೆ LC ಅವ್ರಿಗೆ ಕೇಳಿದ್ರೆ ಬರಲ್ಲ ಸರ್. ಸಿಂಗಲ್ ಇರೋದೇ ಸಿಂಗಲ್ ಹಂಗೆ ಮಾಡಿರೋ ಸರ್, ನಾವು ಏನ್ ಬೇರೆ ಮಾಡಿದ್ವಿ ಸರ್. ಇರೋದೇ ಸಿಂಗಲ್ TC ಸರ್. ಅಲ್ಲಿ ಲೋಡಿ ತಂದು ಸರ್ ನೀವ್ ಅದೀರಾ ಸರ್ ಮೇಲೆ ಹಂಗೆ ತಲೆ ಮೇಲೆ ಬರ್ತೈತೆ ಹೇಳ್ರಿ ನೋಡೋಣ. ಭಾಳ ವಾಪಸ್ ಓಡಾಡ್ದ ಅಲ್ಲಿ ಬೆಳೆ ಆಗಿತ್ತು, ವಾಪಸ್ ಕಳಿಸಿದ್ದೇವೆ. ಸರ್ ಮೇಲೆ ಹಂಗೆ ಬರ್ತೈತೆ ಹೇಳ್ರಿ. ಕೂರ್ಸಂಗಿಲ್ಲ ಬೆಳೆಗೆ ಇವಾಗ ತಪ್ಪು ಅಂತ ನಾವು ಹೇಳ್ತಾ ಇದೀವಲ್ಲ ಸರ್, ತಪ್ಪಿತ್ತು ವಾಪಸ್ ಕಳ್ಸಿದೀವಿ ಅಂತ ಹೇಳ್ತಾ ಇದೀವಿ. ಇವಾಗ ರಘು ಸರ್ ಇಲ್ಲಿ ಬಂದ್ರು ವಾಡಸಳ್ಳಿಗೆ, ಸುರೇಶಿಗೆ ಒಂದು ಫೋನ್ ಮಾಡಿದ್ರು, ನೋಡಪ್ಪ ನಂದು ಅಲ್ಲಿ TC ಐತೆ ಅದನ್ನ ಅಲ್ಲಿ ಕಳಿಸ್ಬಿಡು ಅಂತ ಹೇಳಿದ್ರು. ಆಗ ಅದು ನಾನು ಇವನಿಗೆ ಶೇಖರ್ ಸಿಂಗ್ ಹೇಳಕ್ಕಾಗತ್ತಾ? ರಘು ಸರ್ ಹೇಳಿದಾರೆ ಕಳಿಸ್ಬಿಡು ಅಂತ ಹೇಳಕ್ಕಾಗತ್ತಾ? ಸರ್ LC ಕೊಡಿ ಸರ್, ಇಳಿಸ್ಬಿಡ್ತೀನಿ ಅಷ್ಟು ಕೇಳ್ತೀನಿ, ಅದು ಬಿಟ್ಟು ಏನು ಬೇರೆ ಮಾಡ್ತೀನ? ಇವಾಗ ಇವ್ರ ಹತ್ರ LC ಕೇಳಿದ್ದೀನಿ ನಾನು, ನೋಡಪ್ಪ ಹಿಂಗೈತೆ ಅದು ನನಗೆ ಸಂಬಂಧಪಟ್ಟಿದ್ದು, ಅದು ಕಳಿಸ್ಬಿಡು ಅಂತ ಕಳಿಸ್ಬಿಟ್ಟಿದ್ದೀನಿ. ಸರ್ ಆ ಹುಡುಗರು ನಿಮ್ಗೇನು ಸುಬ್ರೇನಲ್ಲ, ನಾವು ಅವ್ರ ಅಪಾಯಿಂಟ್ ಆದಾಗಿಂದ ನಿಮ್ ಜೊತೆಲಿ ನೋಡಿದ್ರು. ಏನಿಲ್ಲ ಸರ್, ನಿಮ್ಮ ಇದ್ರಲ್ಲಿ ನಾನು ಇದಿಲ್ಲ ಹಂಗಂತೇಳಿ ಅಮಾಯಕರು ಬಲಿ ಆದ್ರೆ ಅದು ನಮ್ಗೆ ಸರ್ ಲೈಫ್ ಲಾಂಗ್ ನಾವು ಶೇಖರ್ ಸರ್ ಒಪ್ಪನ್ನ ಅವ್ರು ಇಲ್ಲ ಅದ್ರ ಬೇಕಂತ ಶೇಖರ್ ಅವ್ರದ್ದು ಇವ್ರ ಮಧ್ಯದಾಗ ಅವ್ರು ಇವತ್ತೇ ಮುಂದೆ ಅವ್ರ ಆಯಪ್ಪ ಶೇಖರ್ ಸರ್ ಅಲ್ಲಿ ಅದನ್ನ ಯಾಕೆ ಅವರು ಅನುಭವಿಸ್ತಾರೆ, ಅವ್ರಿಗೆ ನೋವಾಯ್ತು ಅವ್ರು ಮಾಡ್ತಾರೆ. ಅದ್ರಾಗ ನಾವು ಯಾಕೆ ಸರ್ ಶೇಖರ್ ಸರ್ ಹಿಡಿದ್ರೆ ಯಾಕೆ ಸರ್ ಶೇಖರ್ ಮೇಲೆ ಬೆರಿತಾ ಇದ್ರೆ ಕೇಳಿ ನಮ್ಮ ಅಪ್ಪನ ಹುಟ್ಟಿಲ್ಲ. ಅವ್ರಿಗೆ ಅರ್ಥ ಆಗುತ್ತೆ. ಹೌದು ಸರ್, ಇವಾಗ ಕ್ಯಾಂಪ್ ಜೈ ಮೇಲೆ ಬಂದ್ರೆ ಕ್ಯಾಂಪ್ ಲೈಮನ್ ಇಲ್ಲ ಏನೋ ಮಾಡಿದ್ದವ್ರಿಗೆ ತಪ್ಪಾದಾಗ ಎಷ್ಟು ನೋವಾಗುತ್ತೆ ಅಂತ ನಿಮಗೂ ಗೊತ್ತಿದೆ. ಅದು ಮತ್ತೆ ಇನ್ನೊಬ್ರಿಗೂ ನಮ್ಗೆ ಗೊತ್ತಿದ್ದು ಇದೊಂದು ಮಾತ್ರ ಅಲ್ಲ ಸರ್, ನಮಗ್ ನೋವು ಅದಲ್ಲ. ಇಡೀ ಇಂಥ ಗ್ರೂಪ್ ಇಟ್ಕೊಂಡು ಇಡೀ ಚಿಕ್ಕಬಳ್ಳಾಪುರ ಹಿಡ್ಕೊಂಡೇ 3 ತಿಂಗಳು ಅನುಭವಿಸಿದ್ರು ಅವರು. ನಾವು ಯಾರಿಗೆ ಆಗ್ಲಿ ಬಾಧೆ ಆಗುತ್ತೆ, ಅವ್ರ ಭಯ. ಹುಟ್ಟಿಂತ ಇಲ್ಲೇ ಬೆಳೆದು ಇಲ್ಲೇ ಮಾಡಿ ಅಂತ ಚಿಕ್ಕ 3 ತಿಂಗಳು ಅನುಭವಿಸಿದ್ರು. ಹೇಳಿ ನಾನು ಹೇಳೋದು ಗೊತ್ತಾ, ಫಸ್ಟ್ ಆಫ್ ಆಲ್ ನಮ್ಮ ವಿಚಾರದಲ್ಲಿ ಮಾಡಿದ್ರೆ ತಪ್ಪು, ಅದು ಯಾರಿಗೂ ಮಾಡಬಾರ್ದು. ಇಲ್ಲ ಸರ್, ಅದ್ರ ಬಗ್ಗೆ ಹೇಳ್ತಾನೆ ಇಲ್ವಲ್ಲ, ಅದಕ್ಕೆ ಇವಾಗ ನಾವು ಸುಮ್ಮನೆ ಆಗ್ಬಿಟ್ಟಿದೀವಲ್ಲ, ಏನಂತ ಅದಕ್ಕೆ ಬರ್ತಿದ್ವ. ಎಂಪ್ಲಾಯ್ಸ್ ಯಾರಿಗೂ ತೊಂದರೆ ಆಗ ಮತ್ತೆ ಅದರಿಂದ ಇನ್ನೊಂದು ಅಮಾಯಕರು ಬಲಿ ಆಗ್ತಾರಲ್ಲ, ಮೂರನೇ ಅದೇ ಮಾಡ್ತಾರೆ. ಬೇರೆ ಇನ್ನೊಬ್ಬ 3ನೇ ವ್ಯಕ್ತಿಗೆ ತೊಂದರೆ ಆಗೋದು ಬೇಡ. ಇಷ್ಟೆಲ್ಲ 3 ದಿನ ಪಡ್ಕೊಳತ್ತೆ, ಯಾರ್ಯಾರು ಮತ್ತೆ ನೀನು ಕೊಟ್ಟು ತಗೊಂಡ್ ಹೋಗ್ತಾರಲ್ಲಿ ಅದೆಲ್ಲ ನನ್ನ ಕಡೆ ಅದಾವ್ರಿಗೆ. ನಾವೊಬ್ಬರ ಮ್ಯಾಲೆ ಸ್ವಚ್ಛ ಸಾಯಿ ಮಟ್ಟ ನಾನು ಯಾರು ಮರೆಯಲ್ಲ ಸರ್, ಇದು ಮಾತ್ರ ಪಕ್ಕ ನೆನಪಿಟ್ಟುಕೊಳ್ರಿ. ನಾ ಇಲ್ಲಿ ಸಾಯ್ಬೇಕಷ್ಟೇ, ನಾವು ಒಬ್ಬರ ಮನಸ್ಸು ಇಟ್ಕೊಂಡ್ರೆ ಅವ್ರು ಮರೆಯಲ್ಲ. ನಾ ಯಾವತ್ತೂ ದ್ರೋಹ ಬಗ್ಗೆ ಆಗಲ್ಲ. ತಪ್ಪು ಮಾಡಿದ್ದೇವೆ ಸ್ವಲ್ಪ, ಏನೋ ನಾನು ಸಣ್ಣ ಪಟ್ಟು ಒಂದು ಏನು ಹೇಳ್ತೀನೋ ಕೆಲಸ ಮಾಡಿರು. ಅದು ಇಮ್ರಾನ್ ಸತ್ತಟ್ಟಿ ಭಾಳ ಕ್ರಾಚಲ್ಲಿ ತಪ್ಪು ಮಾಡಿದ್ದೀನಿ ನಾನು. ಅವ್ನು ಸಾಯ್ಲಿಲ್ಲ ಅಂದ್ರೆ ಆ ಕೆಲಸ ಮಾಡ್ತಿದ್ದಿಲ್ಲ ನಾನು, ಆ ಪೌಲು ಚೇಂಜ್ ಮಾಡ್ತಿದ್ದಿಲ್ಲ. ಆ ಸ್ವಯಂ ದುಡ್ಡು ತಗೊಂಡು ಅವ್ನು ದುರಾಸ ಅವ್ನು ಸತ್ತೋದ, ನನ್ನ ದುರಾದೃಷ್ಟಕ್ಕದು ಕೈಲ 50,000 ರೂಪಾಯಿ ಖರ್ಚು ಮಾಡಿ ಅದನ್ನೇನೋ ಸಾಲ ಮಾಡೋಕೆ ಹೋಗಿ ಅದೊಂದು ಪೋಲು ಒಂದು ಹೇಳ್ತೀನೋ ಕೆಲಸ ಮಾಡಿರೋದು ಅಷ್ಟೇ. ಅದನ್ನ ತೆಗ್ದು ಹಾಕೋದು, ಅದನ್ನ ಮಾಡೋದು, ನಮ್ಮವ್ರೇನೋ ಮಾಡೋದು ಏನು ಸರ್ ಇಲ್ಲಿ ಸುಮ್ಮನೆ ಸೋದೋಣ. ನಾವು ನಂಬಿದ್ದೇವೆ ಸರ್ ಒಬ್ಬರನ್ನ, ನಾವು ಪರ್ಯಂತ ಹಂಗಿರ್ತೀವಿ ಅಷ್ಟೇ. ನಮ್ಮ ನಂಬಿಕೆ ದ್ರೋಹ ತಿಂಗ್ ಬಂದಾಗ ನಮ್ಗೆ ಹಿಂಗೆ ತಿಡಕ್ಕಾಗಲ್ಲ. ಅದೇನೋ ಬೆಳಗ್ಗೆ ಫೋಟೋ ಬರ್ಬೇಕಾಗಿತ್ತು, ಅದು ನಿಂತು ತೆಗೆದಿರೋದು ಇವತ್ತಿತ್ತು ಆಫೀಸಲ್ಲಿ. ಅದು ಯಾಕಂತ ಬರಲಿಲ್ಲ, ಬಚಾವಾಗೈತೆ ಅಷ್ಟೇ. ನಾ ಬರ್ತೈತೆ ಅನ್ಕೊಂಡಿದ್ದೆ. ಎಲ್ಲರೂ ತಾಳ್ಮೆ ಸಹನೆ ಎಲ್ಲರೂ ಇರ್ತದೆ ಸರ್. ಏನು ಹೇಳು. ಈ ನಡುವೆ ಇದೇ ವಿಚಾರಕ್ಕೆ ಸಂಬಂಧಿಸಿ ರಾಜಿ ಪಂಚಾಯಿತಿ ನಡೆಸಲು ಡಿಪಾಳ್ಯ ಶಾಖೆಯ JE ರಾಘವೇಂದ್ರ ಹಾಗೂ ಸಿಬ್ಬಂದಿ ಕಚೇರಿ ವೇಳೆ ಕರ್ತವ್ಯದಲ್ಲಿದ್ದಾಗಲೇ ಡಾಬಾದಲ್ಲಿ ಕುಳಿತು ಎಣ್ಣೆ ಪಾರ್ಟಿ ಮಾಡಿಕೊಂಡು ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸಾರ್ವಜನಿಕರಲ್ಲಿ ಇದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳನ್ನು ತಕ್ಷಣ ಅಮಾನತುಪಡಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. JE ರಾಘವೇಂದ್ರ ಈ ಹಿಂದೆ ವಾಟದವಸಹಳ್ಳಿ ಶಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವೇಳೆ ರೈತರ ಜಮೀನಿನಲ್ಲಿ ಕಂಬ ಬದಲಾಯಿಸುವ ವಿಚಾರವಾಗಿ ಹಣ ಸ್ವೀಕರಿಸುತ್ತಿರುವ ವಿಡಿಯೋ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗಿ ಮೇಲಧಿಕಾರಿಗಳಿಂದ ಅಮಾನತು ಶಿಕ್ಷೆಗೆ ಗುರಿಯಾಗಿದ್ರು. ಅಮಾನತು ಅವಧಿ ಪೂರ್ಣಗೊಂಡು ಕೇವಲ 25 ದಿನಗಳ ಹಿಂದೆಯಷ್ಟೇ ಗುಡಿಬಂಡೆ ಉಪವಿಭಾಗದ ವ್ಯಾಪ್ತಿಯ ಡಿಪಾಳ್ಯ ಶಾಖೆಗೆ ಹಾಜರಾಗಿದ್ರು ಎನ್ನಲಾಗಿದೆ.
ಆದರೆ ಇದೀಗ ಮತ್ತೆ ಕಚೇರಿ ವೇಳೆ ಮಧ್ಯಾಹ್ನದ ಊಟದ ಸಮಯದಲ್ಲಿ ಡಾಬಾದಲ್ಲಿ ಕುಳಿತು ದಾಖಲೆ ಪರಿಶೀಲನೆ ನಡೆಸುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು, ಆರೋಗ್ಯಸ್ವಾಮಿ ಚಿನ್ನಪ್ಪ ಎಂಬುವರು ಈ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಜೆಇ ರಾಘವೇಂದ್ರ ಜೊತೆಗೆ ಲೈನ್ ಮ್ಯಾನ್ ಶ್ರೀನಿವಾಸ್ ಹಾಗೂ ಮತ್ತೊಬ್ಬ ಸಿಬ್ಬಂದಿಯೂ ಇದ್ದಾರೆ ಎಂದು ತಿಳಿದು ಬಂದಿದೆ. ಕರ್ತವ್ಯ ನಿರತ ಸರ್ಕಾರಿ ನೌಕರರು ಕಚೇರಿ ವೇಳೆಯಲ್ಲಿ ಡಾಬಾದಲ್ಲಿ ಕುಳಿತು ಅಧಿಕೃತ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದರೆ ಕಚೇರಿಗಳ ಅವಶ್ಯಕತೆ ಏನು? ಡಾಬಾಗಳನ್ನೇ ಕಚೇರಿಗಳನ್ನಾಗಿ ಮಾಡಿಕೊಳ್ಳಬಹುದಲ್ಲವೇ ಎಂಬ ಪ್ರಶ್ನೆಯನ್ನ ನೆಟ್ಟಿಗರು ಕೇಳ್ತಿದ್ದಾರೆ. ಈ ಘಟನೆಗೆ ಸಂಬಂಧಿಸಿ ಮೇಲಧಿಕಾರಿಗಳು ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಇನ್ನಷ್ಟು ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹಳೇದೇನಿದೆ ಹಾಕಪ್ಪ, ಈಗ ಅನೌನ್ಸ್ಮೆಂಟ್ ಇದೆಯಲ್ಲ ಹಳೇದು.